ಆಂಧ್ರದ ಕಡಪದಲ್ಲಿ ಕೋವಿಡ್ ಪತ್ತೆ ಪ್ರಕರಣ, ಪಾವಗಡದಲ್ಲಿ ಹೈ ಅಲರ್ಟ್. ಪಾವಗಡ ತಾಲೂಕಿನಲ್ಲಿ ತಪಾಸಣಾ ಚೆಕ್ಪೋಸ್ಟ್ಗಳ ಸಂಖ್ಯೆ ಹೆಚ್ಚಿಸಿದ ಆರೋಗ್ಯ ಇಲಾಖೆ. 5ರಿಂದ 8ಕ್ಕೆ ಚೆಕ್ಪೋಸ್ಟ್ಗಳ ಏರಿಕೆ. ನಾಗಲಮಡಿಕೆ, ಒಳ್ಳೂರು ಹಾಗೂ ಕೋಡಮಡುಗುವಿನಲ್ಲಿ ಹೆಚ್ಚುವರಿ ಚೆಕ್ಪೋಸ್ಟ್. ತುಮಕೂರು ಡಿಎಚ್ಒ ಡಾಕ್ಟರ್ ಚಂದ್ರಶೇಖರ್ ಹೇಳಿಕೆ. ಪೆನುಗೊಂಡ ತಾಲೂಕಿನಿಂದ ಪಾವಗಡ ತಾಲೂಕಿಗೆ ಎಂಟ್ರಿಯಾಗುವ ಗೇಟ್ಗಳಲ್ಲಿ ಈಗಾಗಲೇ ಥರ್ಮಲ್ ಸ್ಕ್ರೀನಿಂಗ್ ಮಾಡಲಾಗುತ್ತಿದೆ. ರಾಜವಂತಿ, ಅರಸೀಕೆರೆ, ನಾಗಲಾಪುರ, ಕೊಡಮಡಗು, ದೊಮ್ಮತಮರಿ, ಪೋತಗಾನಹಳ್ಳಿ, ನಾಗಲಮಡಿಕೆ, ಒಳ್ಳೂರಿನಲ್ಲಿ ನಾಕಾಬಂದಿ ಮಾಡಲಾಗಿದೆ. ನಿನ್ನೆ ನಡೆಸಿದ ತಪಾಸಣೆಯಲ್ಲಿ ಯಾರಿಗೂ ಜ್ವರದ ಲಕ್ಷಣ ಗೋಚರಿಸಿಲ್ಲ. ಓರ್ವ ಸಿಎಚ್ಒ ಮತ್ತು ಆಶಾ ಕಾರ್ಯಕರ್ತೆಯನ್ನ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಥರ್ಮಲ್ ಸ್ಕ್ರೀನಿಂಗ್, ಸ್ಯಾಚುರೇಷನ್ ಚೆಕ್ ಮಾಡಲಾಗುತ್ತಿದೆ. ನಮ್ಮ ರಾಜ್ಯಕ್ಕೆ ಆಂಧ್ರದಿಂದ ಬಂದವರ ಮಾಹಿತಿಯನ್ನ ದಾಖಲು ಮಾಡಿಕೊಳ್ಳಲಾಗುತ್ತಿದೆ. ಯಾರಿಗಾದರೂ ರೋಗ ಲಕ್ಷಣ ಕಂಡುಬಂದರೆ ಪಾವಗಡ ಆಸ್ಪತ್ರೆಯಲ್ಲಿ ದಾಖಲಿಸಲು ತಯಾರು ಮಾಡಿದ್ದೇವೆ. ನಿನ್ನೆಯಿಂದ ಯಾವುದೇ ರೀತಿಯ ಪ್ರಕರಣ ಕಂಡುಬಂದಿಲ್ಲ. ಪಾವಗಡದಲ್ಲಿ ಎಲ್ಲರಿಗೂ ಜಾಗೃತಿ ಮೂಡಿಸಿದ್ದೇವೆ. ಕಡಪದಲ್ಲಿ ಪಾಸಿಟಿವ್ ಬಂದ ವ್ಯಕ್ತಿ ಪೆನುಗೊಂಡಕ್ಕೆ ಬಂದು ಹೋದ ಮಾಹಿತಿ ಇದೆ. ಹಾಗಾಗಿ ನಾವು ಕಟ್ಟೆಚ್ಚರ ವಹಿಸಲು ಶ್ರಮ ಪಡ್ತಾ ಇದ್ದೇವೆ. ಜ್ವರ ಬಂದರೆ ವಿಶೇಷವಾಗಿ ಐಸೋಲೇಷನ್ ಮಾಡಲು ಸೂಚಿಸಿದ್ದೇವೆ. ಮಾಸ್ಕ್ ಉಪಯೋಗಿಸಲು ಡಿಎಚ್ಒ ಚಂದ್ರಶೇಖರ್ ರವರು ಸಾರ್ವಜನಿಕರಿಗೆ ಕರೆ ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚಂದ್ರಶೇಖರ್ BM, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ, ತುಮಕೂರು ಜಿಲ್ಲೆ, ತುಮಕೂರು. ಈಗ ವಿಷಯ ಏನಂದರೆ, ನೆರೆಹೊರ ರಾಜ್ಯಗಳಲ್ಲಿ ಕೋವಿಡ್-19 ಪ್ರಕರಣಗಳು ವರದಿಯಾಗ್ತಿರೋ ಹಿನ್ನೆಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೌಖಿಕ ಆದೇಶದ ಮೇಲೆ ನಾವು ಪಾವಗಡ ತಾಲೂಕಿನ ಇರ್ತಕ್ಕಂಥ ಎಂಟ್ರಿ ಏನು ಪೆನುಗೊಂಡ ತಾಲೂಕಿನಿಂದ ನಮ್ಮ ಪಾವಗಡ ತಾಲೂಕಿಗೆ ಏನು ಎಂಟ್ರಿ ಆಗ್ತವೆ, ಎಂಟ್ರಿ ರೋಡ್ಸ್ ಏನಿದ್ದಾವೆ, ನಾಗಲಾಪುರ, ರಾಜವಂತಿ, ಕುಡುಮಡುಗು, ನಾಗಲಮಡಿಕೆ, ದೊಮ್ಮಮರ್ರಿ, ಇಲ್ಲೆಲ್ಲ ನಾವು ನಾಕಾಬಂದಿನ ಏರಿದ್ದೀವಿ. ಅಲ್ಲಿ ಒಬ್ಬರು CHO ಮತ್ತು ಒಬ್ಬರು ಆಶಾ ವರ್ಕರ್ನ ಅಲ್ಲಿ ಗೇಟಲ್ಲಿ ಎಂಟ್ರೆನ್ಸ್ಗೆ ನಾವು ಅವ್ರನ್ನ ಹಾಕಿದ್ದೀವಿ. ಎಲ್ಲ ಥರ್ಮಲ್ ಸ್ಕ್ಯಾನರ್ ಕೊಟ್ಬಿಟ್ಟು ಅವ್ರಿಗೆಲ್ಲ ಇದು SpO2 ಅದೆಲ್ಲ ಚೆಕ್ ಮಾಡಲಿಕ್ಕೆ ಅಲ್ಲಿ ನಿಲ್ಲಿಸಿದ್ದೀವಿ. ಎಲ್ಲ ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡ್ಕೊಂಡು ನಮ್ಮ ರಾಜ್ಯಕ್ಕೆ ಯಾರು ಬರ್ತಾ ಇದ್ದಾರೆ ಒಳಗೆ ನಮ್ಮ ಪಾವಗಡ ತಾಲೂಕಿಗೆ ಅವ್ರನ್ನೆಲ್ಲ ಯಾವುದನ್ನ ಕೇಸು ನೋಡಿ ಅವ್ರನ್ನ ನಮ್ಮ ಇಮಿಡಿಯೇಟಾಗಿ ಪಾವಗಡ ತಾಲೂಕು ಆಸ್ಪತ್ರೆಯಲ್ಲಿ ಒಂದು ವಾರ್ಡ್ ಮಾಡಲಿ ಅವ್ರಿಗೆ ಅಡ್ಮಿಟ್ ಮಾಡಲಿಕ್ಕೆ ನಾವೆಲ್ಲ ಅರೇಂಜ್ ಮಾಡ್ಕೊಂಡಿದ್ದೀವಿ. ಆ ಥರ ಯಾವುದೂ ನಿನ್ನೆಯಿಂದ ಈ ಕೆಲಸ ನಾವು ಮಾಡ್ತಾಯಿದ್ದೀವಿ. ಯಾವುದೇ ಥರ ಕೇಸ್ ಬಂದಿಲ್ಲ. ಹಾಗೂ ಯಾವುದೂ ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ಗೈಡ್ಲೈನ್ಸ್ ಆಗಲಿ ಬಂದಿಲ್ಲ. ಇನ್ನು ಬರ್ತದೆ, ಇವತ್ತು ಬಂದಮೇಲೆ ಇನ್ನೂ ಎಫೆಕ್ಟಿವ್ ಆಗಿ ನಾವು ಮಾಡ್ತೀವಿ. ಈಗ ನಾವು ಎಚ್ಚರಿಕೆ ವಹಿಸಿದ್ದೀವಿ. ಎಲ್ಲ ನಾವು ಪಾವಗಡ ತಾಲೂಕಲ್ಲಿ ಜನಗಳಿಗೆ ಎಲ್ಲರಿಗೂ ಎಚ್ಚರಿಕೆ ಮಾಡಿದ್ದೀವಿ. ಎಲ್ಲ PHCಲೂ ಅಲರ್ಟ್ ಆಗಿರಲಿಕ್ಕೆ ಸೂಚನೆ ನೀಡಿದ್ದೀವಿ. ಹೌದು, ಅದು ಅದರಿಂದ ನಾವು ಬಾರ್ಡ್ರ್ಗಳಲ್ಲಿ ಇಟ್ಟಿದ್ದೀವಿ. ನಮ್ಮ ಇದ್ರ ಪ್ರಕಾರ ಏನಂದರೆ, ಇದು ಕಡಪ ಜಿಲ್ಲೆಯಲ್ಲಿ ಕೋವಿಡ್ ಪಾಸಿಟಿವ್ ಬಂದಿರೋದು ಅಂತ ನಮ್ಮ ಗಮನಕ್ಕೆ ಬಂದಿದೆ. ಅವರು ಇಲ್ಲಿ ಇದಕ್ಕೆ ಬಂದು ಹೋಗಿದ್ದಾರಂತ, ಪೆನುಗೊಂಡಾಗಿ ಬಂದು ಹೋಗಿದ್ದಾರೆ ಅನ್ನೋದು ಒಂದು ಸುದ್ದಿ ಇದೆ. ಅದು ಯಾವುದೂ ನಮಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ. ಸೊ ಹಂಗಾಗಿ ನಾವು ನಮ್ಮ ಕಟ್ಟೆಚ್ಚರನ ವಹಿಸಲಿಕ್ಕೆ ನಾವು ಎಲ್ಲ ಶ್ರಮ ಪಡ್ತಾಯಿದ್ದೀವಿ. ಎಲ್ಲ ಬಾರ್ಡ್ರ್ಗಳಲ್ಲಿ ನಮ್ಮ ಆರೋಗ್ಯ ಇಲಾಖೆ ಸೂಚನೆ ನೀಡಿದ್ದೀವಿ. ಎಲ್ಲ ಏನು ಒಂದು ವಾರ್ಡು ಸಹ ನಾವು ಪಾವಗಡ ತಾಲೂಕು ಹಾಸ್ಪಿಟಲಲ್ಲಿ ತೆಗಿಯೋಕ್ಕೆ ಹೇಳಿದ್ದೀವಿ. ಏನಾದರೂ ಫೀವರ್ ಕೇಸ್ ಬಂದರೆ ಸಪ್ರೇಟಾಗಿ ಐಸೋಲೇಷನ್ ಮಾಡಿ ಅವ್ರನ್ನ ಇಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಟ್ರೀಟ್ಮೆಂಟ್ ಮಾಡೋಕ್ಕೆ ಪಾವಗಡ ಜನತೆಗೆ ಹೇಳಿ, ಹುಷಾರಾಗಿರಿ, ಹೋಗೋರು ಎಲ್ಲ ಕಮ್ಮಿ ಮಾಡಿ, ಇದಕ್ಕೆ ಹೋಗೋರು ಪೆನುಗೊಂಡಾಗ ಹೋಗೋರೆಲ್ಲ ಒಂದು ಸ್ವಲ್ಪ ಕಡಿಮೆ ಮಾಡಿದ್ರೆ ನಮಗೆ ಇನ್ಫೆಕ್ಷನ್ ರೇಟ್ ಕಮ್ಮಿ ಆಗುತ್ತೆ. ಸೊ ಹಂಗಾಗಿ ಆದಷ್ಟು ನೀವು ಓಡಾಡೋದನ್ನ ಕಮ್ಮಿ ಮಾಡಬೇಕು. ಎಲ್ಲ ಮಾಸ್ಕ್ಗಳು ಯೂಸ್ ಮಾಡಿ, ಹೋದಾಗ ಮಾಸ್ಕ್ಗಳು ಯೂಸ್ ಮಾಡಿ, ನಿಮ್ಮ ಕೈ ಅದನ್ನೆಲ್ಲ ಕ್ಲೀನಾಗಿ ಇಟ್ಕೊಳ್ಳಿ. ಜ್ವರ ಬರ್ದಂಗೆ ನೋಡ್ಕೊಳ್ಳಿ. ಜ್ವರ ಬಂದ ತಕ್ಷಣ ಹೋಗಿ ಡಾಕ್ಟ್ರ್ ಹತ್ರ ಅಥವಾ ಇರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಲಿ, ಸಬ್ ಸೆಂಟರ್ ಆಗಲಿ, ಎಲ್ಲೇ ಆದರೆ ತೋರಿಸ್ಕೊಳ್ಳಿ. ಇಷ್ಟನ್ನು ನಾನು ಹೇಳಕ್ಕೆ ಬಯಸ್ತೀನಿ. ಧನ್ಯವಾದ. ತುಮಕೂರು ಜಿಲ್ಲೆ ಪಾವಗಡದಲ್ಲಿ ಮಹಾಮಾರಿ ಕೋವಿಡ್ ಭೀತಿ ಜೋರಾಗಿದೆ. ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆ ಕಟ್ಟೆಚ್ಚರವನ್ನ ತೀವ್ರಗೊಳಿಸಿದೆ. ಇವತ್ತು ಇನ್ನೂ 3 ನಾಕಾಬಂದಿಗಳನ್ನು ಹೆಚ್ಚಿಸಿ ಥರ್ಮಲ್ ಸ್ಕ್ರೀನಿಂಗ್ ಮಾಡಲಾಗುತ್ತಿದೆ. ನಾಗಲಮಡಿಕೆ, ಕೊಡಮಡು ಹಾಗೂ ಒಳ್ಳೂರಿನಲ್ಲಿ ಇಂದು ಹೊಸದಾಗಿ ನಾಕಾಬಂದಿ ತೆರೆಯಲಾಗಿದೆ. ಆಂಧ್ರದಿಂದ ಪಾವಗಡಕ್ಕೆ ಎಂಟ್ರಿ ಕೊಡುವ ಜನರನ್ನ ತಪಾಸಣೆ ಮಾಡಲಾಗುತ್ತಿದೆ. ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವೀಕ್ ಆಂಧ್ರ ಪ್ರದೇಶ ರಾಜ್ಯದಲ್ಲಿ
ಕೋವಿಡ್-19 ಡೆತ್ ಕೇಸಸ್ ರಿಪೋರ್ಟ್ ಆಗಿದೆ ಅನ್ನೋ ಮಾಹಿತಿ ನಮಗೆ ಬಂತು. ತಕ್ಷಣ ನಮ್ಮ ಜಿಲ್ಲೆಯಲ್ಲಿ ಪಾವಗಡ ತಾಲೂಕು ಇಸ್ ಬಾರ್ಡ್ರಿಂಗ್ ಆಂಧ್ರ ಪ್ರದೇಶ್. ಸೊ ಹಾಗಾಗಿ ಇಮಿಡಿಯೇಟಾಗಿ ನಾವು ಎಲ್ಲ ಹೆಲ್ತ್ ಅಫಿಷಿಯಲ್ಸನ್ನು ಅಲರ್ಟ್ ಮಾಡಲಿಕ್ಕೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮೀಟಿಂಗನ್ನು ತಗೊಂಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಪಾವಗಡ ತಾಲೂಕಿನ ತಾಲೂಕ್ ಹೆಲ್ತ್ ಆಫೀಸರ್ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್, ಅಲ್ಲಿ ಇರುವ ಸ್ಥಳೀಯ ಆಶಾ ವರ್ಕರ್ಸು ಮತ್ತು ಕಮ್ಯುನಿಟಿ ಹೆಲ್ತ್ ವರ್ಕರ್ಸು ಎಲ್ಲ PHC ಡಾಕ್ಟರ್ಸ್ಗೆ ನಾವು ಸೂಚನೆ ಕೊಟ್ಟಿದ್ದೀವಿ. ಏನು ಕೊಟ್ಟಿದ್ದೀವಿ ಅಂತ ಹೇಳಿದರೆ, ಬಾರ್ಡರ್ ಏರಿಯಾಸಲ್ಲಿ ಒಂದು ಕ್ಯಾಂಪ್ ರೀತಿಯಲ್ಲಿ ಬಾರ್ಡರಿಂದ ಬೇರೆ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ಬರೋರನ್ನು ಯಾರಿಗೆಲ್ಲ ಫೀವರ್ ಸಿಂಪ್ಟಮ್ಸ್ ಇದೆ ಅವರಿಗೆಲ್ಲ ಟೆಸ್ಟಿಂಗ್ ಮಾಡಬೇಕು ಅಂತ ನಾವು ಸೂಚನೆ ಕೊಟ್ಟಿದ್ದೀವಿ. ಈಗಾಗಲೇ 5 ಕಡೆ ಚೆಕ್ ಪೋಸ್ಟ್ ಥರ ಅಲ್ಲಿ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಮತ್ತು ಆಶಾ ವರ್ಕರ್ ಅಲ್ಲಿ ಇದ್ದಾರೆ. ನಾಗಲ್ಮಡಿಕೆ, ನಾಗಲಾಪುರ ಮತ್ತು ಕೊಡಮಡುಗು, ರಾಜವಂತಿ, ಅರಸೀಕೆರೆ ಇಂಥ ಕಡೆಯಲ್ಲಿ ನಾವು ಚೆಕ್ ಪೋಸ್ಟ್ ಥರ ಇಟ್ಟಿದ್ದೀವಿ. ಇದಿಲ್ಲದೆ ಅಲ್ಲಿ ತಾಲೂಕು ಹಾಸ್ಪಿಟ್ಲಲ್ಲಿ ಕೂಡ ಫೀವರ್ ಕ್ಲಿನಿಕನ್ನು ಸ್ಥಾಪನೆ ಮಾಡಿದ್ದೀವಿ. ಪ್ರತಿದಿನ ಎಲ್ಲ ಖಾಸಗಿ ಆಸ್ಪತ್ರೆಗಳಲ್ಲಿ ಎಷ್ಟು ILI ಇನ್ಫ್ಲೂಯೆನ್ಸಾ ಲೈಕ್ ಸಿಂಪ್ಟಮ್ಸು ಮತ್ತು ಸಾರಿ ಕೇಸಸ್ಸು, ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ ಈ ಥರ ಕೇಸಸ್ ಇರುವವರೆಲ್ಲ ನಮ್ಮ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಬೇಕು ಅಂತ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ಸು, ಮೆಡಿಕಲ್ ಕಾಲೇಜಸ್ಗೆಲ್ಲನೂ ಈಗಾಗಲೇ DHO ಅವರು ಸೂಚನೆ ಕೊಟ್ಟಿದ್ದಾರೆ. ವಿಶೇಷವಾಗಿ ಪಾವಗಡ ತಾಲೂಕಲ್ಲಿ ನಾವು ಕ್ಲೋಸ್ ವಾಚಲ್ಲಿ ಇಟ್ಟಿದ್ದೀವಿ. ಇವತ್ತಿಂದ ಎಷ್ಟು ಫೀವರ್ ಕೇಸಸ್ ರಿಪೋರ್ಟ್ ಆಗ್ತಾ ಇದೆ ಅಂತ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಸ್ಪೆಸಿಫಿಕ್ ಆಗಿ ILI ಸಾರಿ ಕೇಸಸ್ಸು, ಅದರಲ್ಲಿ ಕೋಮಾರ್ಬಿಡ್ ಇರುವವರು, ಉದಾಹರಣೆಗೆ ಇವತ್ತು ಸುಮಾರು 119 ಫೀವರ್ ಕೇಸಸ್ ನಮ್ಮ ಪಾವಗಡ ತಾಲೂಕಲ್ಲಿ ರಿಪೋರ್ಟ್ ಆಗಿದೆ ಇವತ್ತು. ಸೊ ಇದರಲ್ಲಿ ಕೋಮಾರ್ಬಿಡ್ ಇರುವ ಕೇಸಸನ್ನು ನಾವು ಟೆಸ್ಟಿಂಗ್ ಮಾಡಲಿಕ್ಕೆ ಕೂಡ ನಾವು ಸೂಚನೆ ಕೊಟ್ಟಿದ್ದೀವಿ. ಸದ್ಯಕ್ಕೆ ಈಗ ನಮಗೆ ಗೌರ್ಮೆಂಟಿಂದ ಟೆಸ್ಟಿಂಗ್ ಮಾಡಬೇಕು ಅಂತ ಯಾವ ರೀತಿಯಲ್ಲಿ ಕೂಡ ಡೈರೆಕ್ಷನ್ಸ್ ಬಂದಿಲ್ಲ. ಬಟ್ ನಾವು ಮಾಡೋದು ಆ್ಯಸ್ ಅ ಪ್ರಿಕಾಷನರಿ ಮೆಷರ್. ಇದು ಯಾಕೆ ಮಾಡ್ತೀವಿ ಅಂತ ಹೇಳಿದರೆ, ಯಾರಿಗೆಲ್ಲ ಫೀವರ್ ಸಿಂಪ್ಟಮ್ಸ್ ಇದೆ, ಕಾಫ್ ಇದೆ, ಒಂದು ಅವರು ಮಾಸ್ಕ್ ಹಾಕ್ಕೋಬೇಕು. ಈಗ ಅವರು ಆಚೆ ಕಡೆ ಓಡಾಡುವ ಪರಿಸ್ಥಿತಿ ಬಂದರೆ ದಯವಿಟ್ಟು ಮಾಸ್ಕ್ ಹಾಕ್ಕೊಳ್ಳಿ. ಒಂದು ಎರಡನೇದು, ಸಾಧ್ಯವಾದರೆ ಕ್ವಾರಂಟೈನ್ ಮಾಡ್ಕೊಳ್ಳಿ. ಈಗ ನಿಮ್ಮ ಮಕ್ಕಳಿಗೆ ಫೀವರ್ ಅಥವಾ ನಿಮಗೆ ಫೀವರ್ ಅಂತ ಇದ್ದರೆ ಅಟ್ಲೀಸ್ಟ್ 3 ಡೇಸ್ ಏನಿದೆ ತಾವು ಕ್ವಾರಂಟೈನ್ ಮಾಡಿ ಮನೆ ಒಳಗಡೆ ಇದ್ದರೆ ಆ ಒಂದು ಫೀವರ್ ಕೇಸಸನ್ನು ಸ್ಪ್ರೆಡ್ ಮಾಡೋದನ್ನು ನಾವು ತಡೆಗಟ್ಬೋದು. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಜನರಲ್ಲಿ ಕೂಡ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಕೂಡ ಕೆಲವೊಂದು ಸೂಚನೆಗಳನ್ನು ನಾವು ಕೊಟ್ಟಿದ್ದೀವಿ. ಮತ್ತು ಮಾಧ್ಯಮ ಮುಖಾಂತರ ಕೂಡ ಎಸ್ಪೆಷಲಿ ಪಾವಗಡ, ಮಧುಗಿರಿ ಈ ಏರಿಯಾಸಲ್ಲಿ ಜನರು ಸ್ವಲ್ಪ ಪ್ರಿಕಾಷನರಿ ಮೆಷರ್ಸನ್ನು ತಗೋಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ಬೇಸಿಕ್ ಪರ್ಸ್ನಲ್ ಹೈಜೀನ್, ಸ್ಯಾನಿಟೈಸರ್ ಯೂಸ್ ಮಾಡೋದಿರ್ಬೋದು, ಮಾಸ್ಕು, ಸೊ ಈ ಥರ ವಿಚಾರಗಳನ್ನು ತಾವೆಲ್ಲರೂ ಕೂಡ ಪಾಲನೆ ಮಾಡಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ.